Hello, welcome to the channel. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್, ಈ ರೀಡಿಂಗ್ ನಿಮಗೆ ಯಾವಾಗಾದರೂ ಸಿಗಬಹುದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಯಾವಾಗ ಫಸ್ಟ್ ಟೈಮ್ ನೋಡ್ತೀರೋ ಅವಾಗಿದ್ದು ರೆಸೊನೇಟ್ ಆಗುತ್ತೆ. ಇವತ್ತಿನ ಟಾಪಿಕ್, ಇದನ್ನು ನೋಡಿದ ನಂತರದ ನೆಕ್ಸ್ಟ್ 6 ಮಂತ್ ಹೇಗಿರುತ್ತೆ. ಇದು ಯಾವಾಗಾದರೂ ನಿಮ್ಗೆ ಸಿಗ್ಬೋದು, ನೆಕ್ಸ್ಟ್ ಇಯರ್ ಆದರೂ ಸಿಗಬಹುದು, ಅಥವಾ ಇಮಿಡಿಯೇಟ್ ಈಗ ಪೋಸ್ಟ್ ಮಾಡಿದ ತಕ್ಷಣವೇ ನಿಮಗೆ ಸಿಗಬಹುದು. ನೋ ಮ್ಯಾಟರ್, ಯಾವಾಗಾದರೂ ಸಿಗಲಿ. ಇದಾದ ನಂತರ ನೆಕ್ಸ್ಟ್ 6 ಮಂತ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಆರ್ ಯು ರೆಡಿ? ಹಾಗಿದ್ದರೆ ಇಲ್ಲಿ 3 ಫೈಲ್ನ ನಾನು ಸೆಗ್ರಿಗೇಟ್ ಮಾಡಿಟ್ಟಿದ್ದೀನಿ, ಹಾಗೆಯೇ ಮಂತ್ಸ್ ಸಹ ಇಟ್ಟಿದ್ದೀನಿ. ಈ ಫಸ್ಟ್ ಫೈಲ್ನ ನೀವು ಚೂಸ್ ಮಾಡಿದ್ರೆ ಇದು ಬ್ಲಡ್ ಸ್ಟೋನ್. ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ, ಅಥವಾ ಮಂತ್ ವೈಸ್ ಆದರೆ ಇದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಪೈರೈಟ್, ಅಥವಾ ಈ ಮಂತನ್ನ ಚೂಸ್ ಮಾಡ್ತೀನಿ ಅಂದರೆ ಈ ಮಂತನ್ನ ಚೂಸ್ ಮಾಡಿ. ನಂಬರ್ 3 ಇದು ಏಂಜಲ್ ಮೆಟಾಟ್ರಾನ್ ಗ್ರಿಡ್. ಇದು ಓಕೆ, ಏಂಜಲ್ ಪಿರಾಮಿಡ್. ಇದೇನಾದರೂ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ. ಈ ಮಂತಲ್ಲಿ ಹುಟ್ಟಿರೋರಾದರೆ ಇದನ್ನು ಚೂಸ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ಪೈಲ್ ನಂಬರ್ 1 ಜಾನ್, ಮೇ, ಜುಲೈ, ಅಕ್ಟೋಬರ್ ನಿಮ್ಮ ಡೇಟ್ ಆಫ್ ಮಂತ್ ಆಗಿದ್ದರೆ ಓಕೆ. ಮತ್ತು ಬ್ಲಡ್ ಸ್ಟೋನ್ನ ನೀವೇನಾದರೂ ಚೂಸ್ ಮಾಡಿದರೆ ಬ್ಲಡ್ ಸ್ಟೋನ್ ನೋಡೋಣ ನೆಕ್ಸ್ಟ್ 6 ಮಂತ್ ಹೇಗಿದೆ. ಇದೇ 7ನೇ ತಾರೀಕು ಜೂನ್ 2026 1 ಡೇ ಕ್ರಿಸ್ಟಲ್ ವರ್ಕ್ಶಾಪ್ ಇದೆ, ಕ್ರಿಸ್ಟಲ್ ಹೀಲಿಂಗ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಇದರಲ್ಲಿ ನಿಮ್ಮ ಚಕ್ರಾಸ್ ಹೀಲ್ ಆಗುತ್ತೆ, ಪಾಸ್ಟ್ ಟ್ರಾಮಾಸ್ ಹೀಲ್ ಆಗುತ್ತೆ. ಇವತ್ತಿನ ದಿನ ಟೀ, ಕಾಫಿ ಮತ್ತು ಲಂಚ್ನ ಪ್ರೊವೈಡ್ ಮಾಡ್ತೀವಿ. ಮತ್ತು ಫ್ರೀ ಪೆಂಡುಲಮ್ ಇರುತ್ತೆ, ಪೆಂಡುಲಮ್ ರೀಡಿಂಗ್ನ ನೀವು ಕಲ್ತ್ಕೋಬಹುದು. ಮತ್ತು ಫ್ರೀಯಾಗಿ ತಾಲಿಸ್ಮಾನ್ ಚಾರ್ಜ್ ಮಾಡಿ ಕೊಡ್ತೀನಿ. ಅದನ್ನ ನೀವು ವೇರ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗೋದಿಲ್ಲ. ವಾರಿಯರ್, ಮೆಡಿಸನ್ ಮದರ್, ಥ್ಯಾಂಕ್ ಯು. ನಿಮ್ಮ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಿದ್ದಾರೆ. ಸೊ ಈ ಕಾರ್ಡ್ ಇದೇ ಥರ ಇರುತ್ತೆ. ಲಾಸ್ಟಲ್ಲಿ ಓಪನ್ ಮಾಡ್ತೀನಿ. ಸೊ ಪೈಲ್ ನಂಬರ್ 1 ನೆಕ್ಸ್ಟ್ 6 ಮಂತ್ ನಿಮ್ಮ ಜೀವನದಲ್ಲಿ ತುಂಬಾ ಏರಿಳಿತಗಳು ನಡೀತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಯಾವುದೋ ಒಂದು ಸ್ಕಿಲ್ನ ನೀವು ಡೆವಲಪ್ ಮಾಡ್ಕೊತಾ ಇದ್ದೀರಲ್ಲ, ಅದರಲ್ಲಿ ಹಣ ಸಂಪಾದನೆ ಕಾಣಿಸ್ತಾ ಇದೆ ಆ ಸ್ಕಿಲ್ಲಿಂದ. ಜೊತೆಗೆ ಯಾವುದೋ ಒಂದು ಫ್ಯಾಮಿಲಿ ಟ್ರಾಮಾ ಈಸ್ ಗೋಯಿಂಗ್ ಟು ಎಂಡ್. 3 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಅಬ್ಸ್ಟ್ಯಾಕಲ್ಸ್ ಏನಿದೆಯೋ ನಿಮ್ಮ ಫ್ಯಾಮಿಲಿಯಲ್ಲಿ, ಅದನ್ನು ನೀವೇ ಸಾಲ್ವ್ ಮಾಡ್ತಾ ಇದ್ದೀರಾ. ಒಂಥರ ನೀವು ಪ್ರಾಬ್ಲಮ್ ಸಾಲ್ವರ್ ಅಂತಲೇ ಅನ್ಬಹುದು. ನೆಕ್ಸ್ಟ್ 6 ಮಂತಲ್ಲಿ ನಿಮಗೆ ಅಪಾರ್ಚುನಿಟಿ ಹೇಗೆ ಬರುತ್ತೆ ಅಂತಂದರೆ, ಗಂಡು ಮಗು, ಹೆಣ್ಮಗು, ಅಥವಾ ದೊಡ್ಡವರು, ಚಿಕ್ಕವರು, ಅಥವಾ ಇದು ನನಗೆ ಆಗತ್ತಾ ಆಗಲ್ವಾ ಅನ್ನೋದಕ್ಕಿಂತ ನೀನು ಇದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಅದು ನಿಮ್ಮ ಮೇಲೆ ಪ್ರೆಷರೈಸ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಕಂಪ್ಲೀಟಾಗಿ ನಿಮ್ಮ ಮೇಲಿದೆ. ನೋ ನೀಡ್ ಟು ವರಿ. ನೆಕ್ಸ್ಟ್ 6 ಮಂತಲ್ಲಿ ನೀವು ನಿಮ್ಮ ಬಾಡಿನ ಒಂದು ರೀತಿ ಅಂದರೆ ಫಾರ್ಮಲ್ಲಿ ತೊಗೊಂಡು ಬರೋವಂಥದ್ದು. ವೆಯ್ಟ್ ಲಾಸ್ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಫಿಟ್ನೆಸ್ ಅಂತ ಹೇಳ್ಬೋದು, ಅಥವಾ ಆರೋಗ್ಯಕರ ಬದಲಾವಣೆ ಅಂತ ಹೇಳಬಹುದು, ಅಥವಾ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದು, ಅಥವಾ ಈ ವಾತ ಪಿತ್ತ ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ಕಂಟ್ರೋಲ್ಡ್ ಆಗಿಟ್ಕೊಳ್ಳೋ ಅಂಥದ್ದು. ಈ ಥರ ಒಂದು
ರುಟೀನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ 6 ಮಂತಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಾಗ್ತಿದೆ. ಯಾರಾದರೂ ಸಿಂಗಲ್ಸ್ ಇಲ್ಲಿ ಇದ್ದರೆ ನಿಮಗೆ ಒಳ್ಳೆಯ ಪಾರ್ಟ್ನರ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ 6 ಮಂತಲ್ಲಿ. ನೆಕ್ಸ್ಟ್ 6 ಮಂತ್ ಇಸ್ ಗೋಯಿಂಗ್ ಟು ಬಿ ಓಸ್ಪೀಷಿಯಸ್ ಅಂತಲೇ ಹೇಳ್ಬಹುದು. ಇಲ್ಲಿ ಬ್ಲೂ ಮೂನ್ ಬಂದಿದೆ. ಇನ್ನೇನು 31st ಮೇ ಇದನ್ನು ನೀವು ನೋಡ್ತಾ ಇದ್ರೆ ರೀಡಿಂಗ್, ಅವತ್ತು ಬ್ಲೂ ಮೂನ್ ಇದೆ. ಅವತ್ತಿನ ದಿನ ಸೆಕೆಂಡ್ ಚಾಪ್ಟರ್ನ ನಿಮ್ಮ ಲೈಫಲ್ಲಿ ಬರಿಬಹುದು. ಇದು ಸ್ಪಿರಿಚುವಲಿ ನಾನು ಹೇಳ್ತಾ ಇರೋದು. ಎಕ್ಸಾಂಪಲ್, ಜನವರಿಯಲ್ಲಿ ಅಥವಾ 2026ಅಲ್ಲಿ ಸ್ಟಾರ್ಟಿಂಗ್ ನಿಮಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ ಅಂತ ನೀವೇನಾದರೂ ಮಿಸ್ ಮಾಡ್ಕೊಂಬಿಟ್ಟಿದ್ರೆ, ಈಗ ಬರ್ತಾ ಇರುವಂತಹ ಈ ಬ್ಲೂ ಮೂನಲ್ಲಿ ನೀವು ಮೆಡಿಟೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೆ ಆದರೆ 100% ಅದು ಫುಲ್ಫಿಲ್ ಆಗುತ್ತೆ. ಮತ್ತು ಈ ಥರದ ಬ್ಲೂ ಮೂನ್ ನೆಕ್ಸ್ಟ್ 2028ಗೆ ಬರೋದು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು, 27ಅಲ್ಲಿ ಬರೋದಿಲ್ಲ. ಇಲ್ಲಿ ಮೆಡಿಸಿನ್ ಗಾರ್ಡಿಯನ್, ಮೆಡಿಸಿನ್ ಮದರ್ ಮತ್ತು ವಾರಿಯರ್ ಇಬ್ಬರೂ ನೋಡಿ ಏನೋ ಒಂದು ರೀತಿ ಅವ್ರ ಫೇಸಲ್ಲಿ ಏನೋ ಒಂದು ಪೇಂಟಿಂಗ್ ರೀತಿ ಇದೆ, ಏನೋ ಒಂದು ಪೇಂಟ್ ಮಾಡಿರೋ ರೀತಿ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ತುಂಬ ಜನ ಅಂದ್ಕೊಂಡಿರ್ತಾರೆ, ಇದು ಜನರ ಒಂದು ಅಭಿಪ್ರಾಯ ಹೇಗೆ ಅಂದರೆ, ನೋಡೋದಕ್ಕೆ ಕಲೆರಹಿತವಾದ ಮುಖ ಇರಬೇಕು, ನಾನು ತುಂಬ ಆಕರ್ಷಕವಾದ ಬಾಡಿ ಇರಬೇಕು, ಅಥವಾ ನನ್ನ ಹತ್ರ ದುಡ್ಡು ಇರಬೇಕು, ಅಥವಾ ನಂಗೆ ಒಳ್ಳೆ ಮನೆ ಇರಬೇಕು, ಅಥವಾ ನಂಗೆ ಒಳ್ಳೆ ಪಾರ್ಟ್ನರ್ ಇರಬೇಕು, ಜಗಳನೇ ಆಡದೇ ಇರುವಂಥ ಪಾರ್ಟ್ನರ್ ಇರಬೇಕು, ಅಥವಾ ನನಗೆ ಹೆಲ್ತ್ ತುಂಬ ಚೆನ್ನಾಗಿರ್ಬೇಕು. ಇದೆಲ್ಲನೂ ಮನುಷ್ಯ ಅಂದ್ಕೊಳ್ಳೋದು. ಇವನು ಪ್ರಕೃತಿ ಅಂದರೆ ಗಿಡ ಎಷ್ಟು ಬಾಗಿರುತ್ತೋ ಅಷ್ಟು ಸಂಯಮ ಇರುತ್ತಂತೆ. ಆಮೇಲೆ ಈಗ ಪೆನ್ಸಿಲ್ಲು, ಈಗ ನೀವು ನೋಡ್ಬೋದು ಹೊಸ ಪೆನ್ಸಿಲ್ ಹೇಗಿರುತ್ತೆ, ಹಳೆ ಪೆನ್ಸಿಲ್ ನಾವು ಅದನ್ನು ಮೆಂಡ್ ಮಾಡಿ ಮಾಡಿ ಬರೆದು ಅದು ಹೇಗೆ ಸೌದು ಹೋಗಿರುತ್ತೆ. ಓಕೆ, ಪರ್ಫೆಕ್ಷನ್ ಅನ್ನುವಂಥದ್ದು ಅಥವಾ ಪರ್ಫೆಕ್ಟಾಗಿ ಹೀಗೆ ನಾನು ಮಾಡ್ತೀನಿ, ಹೀಗೆ ಇರ್ತೀನಿ ಅನ್ನೋದ್ರಿಂದ ಏನನ್ನೂ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ನಿನ್ನ ಹತ್ರ ಇರೋ ಸಮಯದಲ್ಲಿ ನಿನ್ನ ಹತ್ರ ಇರೋ ಪ್ರಾಪರ್ಟೀಸ್, ಅಥವಾ ಏನು ಪ್ರಾಪರ್ಟಿ ಅಂದ ತಕ್ಷಣ ಆಸ್ತಿ ಅಂತಲೇ ಅಲ್ಲ, ಪೆನ್ನು, ಪೆನ್ಸಿಲ್, ಆ ಥರ ಪೇಂಟಿಂಗ್, ಆ ಥರ ಅದರಲ್ಲಿ ನೀನು ಏನನ್ನು ನಿನಗೆ ನೀನು ಸಹಾಯ ಮಾಡ್ಕೋಬಹುದು ಅದರಿಂದ ಅನ್ನೋದನ್ನು ನೀವು ಗಮನ ಹರಿಸಿ. ನಾನು ಎಷ್ಟೊಂದು ಜನ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ನಾಲೆಡ್ಜ್ ಇರುತ್ತೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅನ್ನೋವಾಗ ಅವ್ರು ಏನಂತಾರೆ ಅಂದರೆ, ನನಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಥವಾ ನನಗೆ ಹ್ಯಾಂಡ್ಮೇಡ್ ಜ್ಯುವೆಲರೀಸ್ ಮಾಡೋಕ್ಕೆ ಬರುತ್ತೆ, ಆದರೆ ಇದನ್ನ ಯಾರು ತಗೋತಾರೆ, ಅಥವಾ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆದರೆ ನಾನು ಇದನ್ನು ಹೇಗೆ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಲಿ ಅಂದರೆ ಸಮಥಿಂಗ್. ಇದು ಎಕ್ಸಾಂಪಲ್ ಹೇಳಿದ್ದು ನಾನು. ಅಥವಾ ನನಗೆ ಒಳ್ಳೆ ಮಾತಾಡೋ ಕಲೆ ಇದೆ, ಆದರೆ ನನಗೆ ನನ್ನ ವಿಷಯ ಅಂತ ಬಂದಾಗ ನಾನು ಮಾತಾಡೋದಿಲ್ಲ, ಕನ್ವಿನ್ಸ್ ಆಗಿಬಿಡ್ತೀನಿ. ಸೊ ಈ ಥರದ್ದು ಅಂದರೆ ನೆಕ್ಸ್ಟ್ 6 ಮಂತಲ್ಲಿ ನೀವು ಅದನ್ನು ಬ್ರೇಕ್ ಮಾಡ್ತಾಯಿದ್ದೀರಾ, ಆ ಪ್ಯಾಟ್ರನ್ನ ಬ್ರೇಕ್ ಮಾಡ್ತಾಯಿದ್ದೀರಾ. ನೆಕ್ಸ್ಟ್ 6 ಮಂತಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಒಂದು ಒಳ್ಳೆಯ ಹಣ ಸಂಪಾದನೆ ಮಾಡುವಂಥವರಾಗಿ ನೀವು ಕನ್ವರ್ಟ್ ಆಗ್ತಿದ್ದೀರಾ. ಇದಕ್ಕಾಗಿ ನಿಮಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ? ಫಸ್ಟ್ ಮೆಸೇಜ್ ರಿಕವರಿ. ಎಸ್, ಇಲ್ಲಿ ನೋಡ್ಬೋದು ಒಂದು ಏಂಜಲ್ ಹಿಂದೆ ಒಬ್ಬರು ವ್ಯಕ್ತಿ ಇದ್ದಾರೆ. ಸೊ ಇದನ್ನು ನೀವು ಹೀಲರ್ಸ್ ಅಂತ ಅನ್ಕೋಬೋದು. ಎಸ್, ಹೀಲಿಂಗ್ಗೆ ನೀವೇನಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೀಲ್ ಮಾಡ್ಕೊಳ್ಳಿ. ಬ್ಲಾಕೇಜಸ್ಸಿಂದ ಅಥವಾ ಕಾರ್ಮಿಕ್ ಪ್ಯಾಟ್ರನ್ನಿಂದ ನೀವು ಏನೇನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ರಿಕವರಿ ಅಂದರೆ ನಿಮಗೆ ನೀವು ಹೀಲ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇದೆ. ಬಿ ಅಸರ್ಟಿವ್, ರೆಡಿಯಾಗಿರಿ, ಎಲ್ಲದು ನಿಮ್ಮ ಹತ್ರ ಬರ್ತಾ ಇದೆ, ಬಿ ರೆಡಿ ಅನ್ನುವಂಥ ಮೆಸೇಜ್ ಇದೆ. ಥ್ಯಾಂಕ್ ಯು. ಪೈಲ್ ನಂಬರ್ 1. ಹಲೋ, ಪೈಲ್ ನಂಬರ್ 2. ಪೈರೈಟ್ನ ನೀವು ಚೂಸ್ ಮಾಡಿದರೆ ಈ ಮಂತಲ್ಲಿ ನೀವು ಹುಟ್ಟಿರೋರಾಗಿದ್ದರೆ ನೆಕ್ಸ್ಟ್ 6 ಮಂತ್ ಹೇಗಿದೆ ನಿಮ್ಮ ಜೀವನ? ಏಳನೇ ತಾರೀಕು ಜೂನ್ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. 2999 ಪ್ರೈಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಸಿಟಿಲಿ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ಇರುತ್ತೆ. ಕ್ಲಾಸ್ ಇನ್ ದ ಸೆನ್ಸ್ ಹೀಲಿಂಗ್ ಇರುತ್ತೆ. ಇದರಲ್ಲಿ ಫ್ರೀ ಪೆಂಡುಲಮ್ನ ಕೊಡ್ತೀನಿ, ಫ್ರೀ ಪೆಂಡುಲಮ್ ರೀಡಿಂಗ್ ಹೇಳ್ಕೊಡ್ತೀನಿ, ಫ್ರೀಯಾಗಿ ತಾಲಿಸ್ಮಾನ್ ಕೊಡ್ತೀನಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗೋದಿಲ್ಲ ಇನ್ ಫ್ಯೂಚರ್. ಜೊತೆಗೆ ಅವತ್ತಿನ ದಿನ ಕ್ರಿಸ್ಟಲ್ ಹೀಲಿಂಗ್ ನಾವು ಮಾಡ್ತೀವಿ. ನಿಮ್ಮ ಔರಾ ಕ್ಲೆನ್ಸ್ ಆಗುತ್ತೆ, ಪಾಸ್ಟ್ ಕರ್ಮ ರಿಲೀಸ್ ಆಗುತ್ತೆ, ಸೌಂಡ್ ಹೀಲಿಂಗ್ ಸಹ ಇರುತ್ತೆ ಅವತ್ತು. ಕರೇಜ್. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ಅಬಂಡನ್ಸ್.
ಇದು ಏಂಜಲ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಈ ಕಾರ್ಡ್ ತೆಗಿತಾ ಇರುವಂಥದ್ದು. ಇದು ಕ್ವಶನಿಗೆ ಆನ್ಸರು ಇರಬಹುದು ಅಥವಾ ಗೈಡೆನ್ಸ್ ಇರಬಹುದು ಏಂಜಲ್ಸ್ ಕಡೆಯಿಂದ. ಇದು ವಾವ್, ಏರ್ ಗಾರ್ಡಿಯನ್. ಪೈಲ್ ನಂಬರ್ 1ಗೆ ಮೆಡಿಸನ್ ಗಾರ್ಡಿಯನ್ ಬಂದಿತ್ತು, ವಿಚ್ ಬ್ಯೂಟಿಫುಲ್. ಸೊ ಪೈಲ್ ನಂಬರ್ 2, ನೆಕ್ಸ್ಟ್ 6 ಮಂತಲ್ಲಿ ನೀವು ಅಚೀವ್ ಮಾಡ್ತಾ ಇರೋವಂಥದ್ದು ಫೈನಾನ್ಷಿಯಲ್ ಗೇನ್, ಆಸ್ತಿ ಖರೀದಿ, ಮನೆ ಕಟ್ಟುವಂಥದ್ದು, ಒಡವೆ ಖರೀದಿ ಮಾಡುವಂಥದ್ದು, ನಿಮ್ಮದೇ ಆದ ಸ್ವಂತ ಮನೆ ನೀವು ಇನಾಗ್ರೇಷನ್ ಮಾಡುವಂಥದ್ದು. ಇದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಬಿಕಾಸ್ ಪೈರೈಟ್ನ ನೀವು ಚೂಸ್ ಮಾಡಿದ್ದೀರಾ. ಎಷ್ಟೊಂದು ಜನಕ್ಕೆ ಪೈರೈಟ್ ಹೇಗೆ ಯೂಸ್ ಮಾಡೋದು ಅಂತಲೇ ಗೊತ್ತಿಲ್ಲ. ಇದು ಫೂಲ್ಸ್ ಗೋಲ್ಡ್ ಅಂತ ಕರಿತೀವಿ. ಪೈರೈಟ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಹಣನ ಅಯಸ್ಕಾಂತದ ರೀತಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪೈರೈಟ್ ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ಇಲ್ಲಿ ಕೆಲವೊಬ್ಬರ ಹತ್ರ ಪೈರೈಟ್ ಇದೆ, ಪೈರೈಟ್ನ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಾಗ್ತಿದೆ. ನೆಕ್ಸ್ಟ್ 6 ಮಂತಲ್ಲಿ ನಿಮಗೆ ಅಧಿಕಾರ ಸಿಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕಮ್ಯುನಿಟಿಗೆ ಲೀಡರ್ ಆಗುವಂಥದ್ದು, ಗೋರ್ಮೆಂಟ್ ಜಾಬ್ ಸಿಗುವಂಥದ್ದು, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ತಿರುವಂಥದ್ದು, ರೆಕಗ್ನೈಸೇಷನ್ ಸಿಗ್ತಾ ಇರುವಂಥದ್ದು, ಕಾಂಪಿಟೇಷನ್ಗೆ ಹೋಗಿದರೆ ಅಲ್ಲಿ ವಿನ್ ಆಗುವಂಥದ್ದು, ಸೆಲೆಕ್ಟ್ ಆಗುವಂಥದ್ದು, ಯಾವುದಾದ್ರೂ ರಿಯಾಲಿಟಿ ಶೋಗೆ ನೀವು ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿ ವಿನ್ ಆಗುವಂಥದ್ದು, ಆ ಪಂದ್ಯದಲ್ಲಿ ನೀವು ಗೆಲ್ಲುವಂಥದ್ದು, ಜೊತೆಗೆ ನಿಮ್ಮ ಶತ್ರುಗಳ ನಾಶ ಆಗ್ತಾ ಇದೆ. ನಿಮ್ಮಿಂದ ನಿಮ್ಮ ಶತ್ರುಗಳು ದೂರ ಆಗ್ತಾ ಇದ್ದಾರೆ. ಯಾವುದೋ ಒಂದು ಪವರ್ಫುಲ್ ದೇವರನ್ನು ನೀವು ಪೂಜೆ ಮಾಡ್ತಿದ್ದೀರಾ ಅಥವಾ ಗುರು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಇವರನ್ನು ನಂಬಿದ್ದೀರಾ. ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇರೋರು, ನಿಮ್ಮನ್ನು ಕೆಳಗೆ ಬೀಳಿಸ್ಬೇಕು ಅಂತಿರೋರೆಲ್ಲ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನೆಕ್ಸ್ಟ್ 6 ಮಂತಲ್ಲಿ ನಿಮ್ಮ ಈ ಒಂದು ಅಚೀವ್ಮೆಂಟ್ ಏನಿದೆಯೋ ಅದು ಶ್ಲಾಘನೀಯವಾಗಿರುತ್ತೆ. ಅಂದರೆ ಎಲ್ಲರಿಗೂ ನೆನಪುಳಿಯುವಷ್ಟು ನೀವು ಬದಲಾಗ್ತಾ ಇದ್ದೀರಾ. ನಿಮ್ಮ ವಾಣಿಯಿಂದ ತುಂಬ ಜನಕ್ಕೆ ಬದಲಾಯಿಸ್ತಿದ್ದೀರಾ. ವಾಣಿ ಅಂದ್ರೇನು? ಮಾತುಗಾರಿಕೆ. ಮೇ ಬಿ ನೀವೇನಾದರೂ ಟೀಚರ್ ಆಗಿದ್ದರೆ, ಲೆಕ್ಚರರ್ ಆಗಿದ್ದರೆ, ನಿಮ್ಮ ಒಂದು ಇನ್ಸ್ಪಿರೇಷನ್ ಸ್ಪೀಚಿಂದ ಅಥವಾ ನಿಮ್ಮ ಪಾಠದಿಂದ ತುಂಬ ಜನದ ಜೀವನ ಬದಲಾಗುವಂಥದ್ದು, ಅಥವಾ ನೀವು ಹೇಳ್ಕೊಟ್ಟಿರೋದನ್ನು ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಾದಮೇಲೆ ಅದರಿಂದ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕುವಂಥದ್ದು, ನೀವು ಹೇಳ್ಕೊಟ್ಟಿರೋ ಪಾಠದಿಂದ ಅವ್ರಿಗೆ ಒಳ್ಳೆಯದಾಗುವಂಥದ್ದು. ಇದು ಟ್ಯೂಷನ್ ಟೀಚರ್ ಆದರೂ ಆಗಿರಬಹುದು, ಕಾಲೇಜ್ ಲೆಕ್ಚರರ್ ಆದರೂ ಆಗಿರಬಹುದು, ಅಥವಾ ನಿಮ್ಮ ಕಲೀಗ್ಸಲ್ಲೇ ಆಗಿರಬಹುದು. ನೀವು ಅವರಿಗೆ ಒಳ್ಳೆಯ ಅಡ್ವೈಸ್ ಮಾಡೋದ್ರಿಂದ, ನೀವು ಅವ್ರ ಜೊತೆಗೆ ನಿಲ್ಲೋದ್ರಿಂದ, ನೀವು ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ಸಹ ಗ್ರೋತ್ ಆಗೋದನ್ನು ನೋಡಬಹುದು. ನಿಮ್ಮಲ್ಲಿ ಈ 6 ಮಂತಲ್ಲಿ ತುಂಬ ಡೌನ್ಫಾಲ್ ಆಗಿದ್ರಿ, ತುಂಬ ಲೋ ಫೀಲ್ ಮಾಡ್ಕೊತಾ ಇದ್ರಿ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಯಾರಿಗಾದ್ರೂ ಒಬ್ಬರಿಗೆ ನಾವು ಒಂದು ಲೈನ್ ಹಾಕಿ ಅಂತ ಹೇಳಿಬಿಟ್ಟು ಇದನ್ನು ಲೈನ್ನ ಚಿಕ್ಕದು ಮಾಡಿ ಅಂತಂದರೆ ಏನು ಮಾಡ್ತಾರೆ? ಜಾಸ್ತಿ ನೀವೇನು ಮಾಡ್ಬೋದು ಕಮೆಂಟಲ್ಲಿ ತಿಳಿಸಿ. ಮೇ ಬಿ ಇದನ್ನು ಅಳಿಸ್ತಾರೆ, ಇನ್ನೂ ಚಿಕ್ಕದು ಮಾಡಿ ಅಂದರೆ ಇದನ್ನ ಅಳಿಸ್ತಾರೆ. ನಿಮಗೆ ಗೊತ್ತಾ, ಈ ಲೈನ್ ಚಿಕ್ಕದು ಮಾಡು ಅಂತಂದರೆ ಈ ರೀತಿ ನೀವು ಮಾಡ್ಬೋದು. ಒಂದು ಲೈನ್ ದೊಡ್ಡದಾಗಿ ಬರೆದ್ರೆ ಇದು ಚಿಕ್ಕದಲ್ವ, ಅವಾಗ ಈ ಥರನೂ ಯೋಚನೆ, ಅಂದರೆ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡಬೇಕು. ಎಷ್ಟೊಂದು ಸತಿ ಲೈಫಲ್ಲಿ ಏನಾಗುತ್ತೆ, ಇದ್ದಿರೋ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು, ಇದನ್ನ ಹೆಂಗೆ ಫಿಕ್ಸ್ ಮಾಡಬೇಕು, ಅದರ ಆಚೆ ಈಚೆ ಯೋಚನೆನೇ ಮಾಡೋದಿಲ್ಲ ಜನ. ನೀವು ಹಾಗೆ ಆಗಿದ್ರಿ 6 ಮಂತಿಂದ. ಆ ಪ್ರಾಬ್ಲಮ್ ಆಮೇಲೆ ಇದು ಏನು ಹೇಳುತ್ತೆ ಅಂತಂದರೆ, ಯಾವಾಗೂ ಅಷ್ಟೇ ಮನುಷ್ಯ ಒಬ್ಬರನ್ನ ಚಿಕ್ಕದಾಗಿ ಮಾತಾಡುವಂಥದ್ದು, ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ವೆರಿ ಈಸಿ. ಆದರೆ ಅವ್ರ ಮುಂದೆ ಬೆಳೆದು ನಿಲ್ಲೋದಿದೆಯಲ್ಲ, ಆವಾಗ ಅವರ ಚಿಕ್ಕತನನ ತೋರಿಸಬಹುದು. ಅವರನ್ನು ಮಾತಿಂದ ಅಂದು ಅವರಿಗೆ ಜಗಳ ಮಾಡಿ ಕೆಟ್ಟವರಾಗೋದಕ್ಕಿಂತ ಅವ್ರ ಮುಂದೆ ನೀವು ಬೆಳೆದು ತೋರಿಸಿದ್ರೆ ಅವರು ನಿಮ್ಮ ಬೆಳವಣಿಗೆಯನ್ನು ಒಪ್ಕೋತಾರೆ, ಅವ್ರಿಗೊಂದು ರಿಯಲೈಸೇಷನ್ ಆಗುತ್ತೆ. ಅದನ್ನು ಆಡು ಭಾಷೆಯಲ್ಲಿ ಶಾಲಲ್ಲಿ ಸುತ್ತೊಡೆಯೋದು ಅಂತಾರಲ್ಲ, ಆ ರೀತಿ ನಿಮ್ಮ ಫ್ಯಾಮಿಲಿಗೆ ಹೀಯಾಳಿಸಿರೋವಂಥವ್ರು, ನಿಮ್ಮನ್ನು ಕೀಳಾಗಿ ನೋಡಿರೋವಂಥವ್ರು, ನಿಮ್ಮನ್ನು ದೂರ ಇಟ್ಟಿರೋವಂಥವರೆಲ್ಲ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ, ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತಾರೆ. ಬಿಕಾಸ್ ನೀವು ಅಷ್ಟು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ನಿಮ್ಮ ಲೈಫ್ ಒಂದೇ ಅಲ್ಲ, ನಿಮ್ಮ ಫ್ಯಾಮಿಲಿದು ಸಹ ಇಲ್ಲಿ ಬದಲಾವಣೆನ ನೋಡ್ತಾ ಇದ್ದೀನಿ, ವಿಚ್ ಈಸ್ ವೆರಿ ಗುಡ್. ಇಲ್ಲಿ ಏರ್ ಗಾರ್ಡಿಯನ್ ಬಂದಿರೋದ್ರಿಂದ
ಮೇ ಬಿ ನೀವು ಈ ಥರ ಫ್ಯಾನ್ ಯೂಸ್ ಮಾಡ್ಬೋದು ಮನೆಯಲ್ಲಿ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ನಿಮ್ಮ ಸುತ್ತ ಇರುವಂತಹ ಏರಿಯಾನ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಫ್ಯಾನ್ ಯೂಸ್ ಮಾಡಬಹುದು. ಇದು ಏರ್ನ ಪ್ಯೂರಿಫೈ ಮಾಡುತ್ತೆ. ಪ್ಯೂರಿಫೈ ಅಂತಂದರೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಮನೆಯಿಂದ ಆಚೆ ಬಿಸಾಕತ್ತೆ, ಮನೆಯಿಂದ ಆಚೆ ಹಾಕತ್ತೆ. ಅಥವಾ ನೀವು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಟವರ್ ನಾನು ಇಲ್ಲಿ ಇಷ್ಟು ದಿನ ಇಟ್ಟಿದ್ದೆ, ಸೊ ಅದನ್ನು ಯೂಸ್ ಮಾಡ್ಬೋದು. ಅದರಿಂದ ನಿಮ್ಮ ಕ್ಲೆನ್ಸಿಂಗ್ ಆಗುತ್ತೆ. ಏರ್ ಗಾರ್ಡಿಯನ್ ಇಲ್ಲಿ ಏನು ಹೇಳ್ತೀವಿ ಅಂದರೆ ಧೂಪ ದೀಪಗಳನ್ನು ಹಾಕಿ ಕ್ಲೆನ್ಸ್ ಮಾಡಿ ಅಂತ ಅನ್ನೋ ಮೆಸೇಜ್ ಇದೆ. ಯಾಕಂದರೆ ವಿಚ್ ಇಲ್ಲಿ ಬರ್ತಾ ಇರೋದ್ರಿಂದ ಹೇಳ್ತಿದ್ದೀನಿ, ಯಾರಾದರೂ ನೆಗೆಟಿವ್ ಹಾಕಿದ್ದಾರೆ ನಿಮ್ಮ ಮೇಲೆ ದೃಷ್ಟಿ, ಅದರಿಂದ ಪ್ರೊಟೆಕ್ಷನ್ ತಗೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ಏಂಜಲ್ ಆನ್ಸರ್ ನೋ ಅಂತ ಬರ್ತಾ ಇದೆ. ಸೊ ನೀವೇನಾದರೂ ಏಂಜಲ್ ಹತ್ರ ಕ್ವಶನ್ ಕೇಳಿದರೆ ಅಥವಾ ನಿಮ್ಮ ಈ ಒಂದು ರೀಡಿಂಗಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಅವರೇನಾ ಇವರೇನಾ ಹೀಗೇನಾ ಅಂತ, ಅದಕ್ಕೆ ನೋ ಅನ್ನೋಂಥ ಆನ್ಸರ್ ಬಂದಿದೆ. ಅದಕ್ಕಿನ್ನೂ ನೀವು ಕ್ಲಾರಿಟಿನ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ. ಲೆಟ್ ಗೋ. ಸೊ ಎಲ್ಲದನ್ನು ಬಿಟ್ಟು ಲೆಟ್ ಗೋ ಮಾಡಿ. ಆ್ಯಂಡ್ ನಿಮಗೆ ಏಂಜಲ್ಸಲ್ಲಿ ತುಂಬ ಬಿಲೀವ್ ಮಾಡ್ತೀರಾ ಅಂತಂದರೆ ಇದೇ ಜೂನ್ 1 5 ಡೇಸ್ ಏಂಜಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಯಾರು ಏಂಜಲ್ಸ್ ಡ್ಯೂಟೀಸ್ ಏನು, ಕಲರ್ಸ್ ಏನು, ಪ್ರೇಯರ್ಸ್ ಏನು, ಅವ್ರ ಹೆಲ್ಪ್ ಹೇಗೆ ತೊಗೊಳ್ಳೋದು ಎಲ್ಲದನ್ನು ನೀವು ತಿಳ್ಕೊಬೋದು. ವಿತ್ ನೋಟ್ಸ್ 5 ಡೇಸ್ ಏಂಜಲ್ ಕ್ಲಾಸ್ ಇರುತ್ತೆ. ಇಂಟ್ರೆಸ್ಟ್ ಇರೋಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ. ಹಲೋ, ಪೈಲ್ ನಂಬರ್ 3 ಏಂಜಲ್ ಮೆಟಟ್ರಾನ್ ಗ್ರಿಡ್ ಅಂತೀವಿ ಇದನ್ನು, ಅಥವಾ ಏಂಜಲ್ ಪಿರಾಮಿಡ್ ಅಂತಲೂ ಕರಿತೀವಿ. ತುಂಬಾ ಪವರ್ಫುಲ್ ಆಗಿರುತ್ತೆ ಇದು. ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ 100% ಅದು ಫುಲ್ಫಿಲ್ ಆಗುತ್ತೆ. ಈ ಮಂತಲ್ಲಿ ನೀವೇನಾದರೂ ಬಾರ್ನ್ ಆಗಿದ್ದರೆ ನೆಕ್ಸ್ಟ್ 6 ಮಂತ್ ಹೇಗಿದೆ ನೋಡೋಣ. ಇದೇ ಜೂನ್ 1 5 ಡೇಸ್ ಏಂಜಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ 999 rupeesಗೆ. ನಿಮಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಇದರಲ್ಲಿ ನೋಟ್ಸು ಸಹ ಕೊಡ್ತೀನಿ. ಯಾರು ಏಂಜಲ್ಸ್ ಹೆಲ್ಪ್ ಹೇಗೆ ತೊಗೊಳ್ಳೋದು, ಗಾರ್ಡಿಯನ್ ಏಂಜಲ್ಸ್ ಅಂದರೆ ಯಾರು, ನಮ್ಗೆ ಹೇಗೆ ಹೆಲ್ಪ್ ಮಾಡ್ತಾರೆ, ಏಂಜಲ್ ಪ್ರೇಯರ್ಸ್ ಯಾವುದು, ಎಲ್ಲದನ್ನು ನೀವು ಕಲ್ತ್ಕೋಬೋದು. ಜೊತೆಗೆ ಹೀಲಿಂಗ್ಸ್ ಬೇಕು. ಹೌದು, ಕಾರ್ಮಿಕ್ ಡೆಬ್ಸ್ ನಿಮಗಿದ್ರೆ, ಕಾರ್ಮಿಕ್ ಪ್ಯಾಟ್ರನ್ ನಿಮ್ಮ ಲೈಫಲ್ಲಿದ್ದರೆ ಹೀಲಿಂಗ್ ಈಸ್ ಇಂಪಾರ್ಟೆಂಟ್. ಇದೇ ಜೂನ್ 7 1 ಡೇ ಕ್ರಿಸ್ಟಲ್ ಹೀಲಿಂಗ್ ಇದೆ. ಇದನ್ನು ನೀವು ಅಟೆಂಡ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಒಂದು ತಾಲಿಸ್ಮಾನ್ ನಾನು ನಿಮಗೆ ಕೊಡ್ತೀನಿ ಫ್ರೀಯಾಗಿ. ಇದು ನಿಮಗೆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ 7 ಚಕ್ರ ಹೀಲ್ ಮಾಡ್ತೀವಿ, ಕಾರ್ಮಿಕ್ ಪ್ಯಾಟ್ರನ್ ರಿಲೀಸ್ ಮಾಡ್ತೀವಿ, ಕ್ರಿಸ್ಟಲ್ ಹೀಲಿಂಗ್ ಮಾಡ್ತೀವಿ, ಪೆಂಡುಲಮ್ ರೀಡಿಂಗ್ ಹೇಳ್ಕೊಡ್ತೀವಿ. ವಿತ್ ಪೆಂಡುಲಮ್ ಫ್ರೀಯಾಗಿ ಕೊಡ್ತೀವಿ, ಗೋಯಿಂಗ್ ವಿತ್ ದ ಫ್ಲೋ. ನೆಕ್ಸ್ಟ್ ಕಾಫಿ, ಟೀ, ಲಂಚ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಸೌಂಡ್ ಹೀಲಿಂಗ್ ಸಹ ಇರುತ್ತೆ. ಈ ಥರದ್ದು ಕನ್ನಡದಲ್ಲಿ ಯಾರೂ ಮಾಡೋದಿಲ್ಲ. ನಾನು ಮಾಡುವಂಥ ವರ್ಕ್ಶಾಪ್ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ. ನಿಮಗೆಲ್ಲ 3 ಅವರ್ 4 ಅವರಲ್ಲಿ ಕ್ಲಾಸ್ ಮುಗಿಸಿ ಕಳಿಸ್ತಾರೆ. ನಂತರ 8 ಅವರ್ ಸಬ್ಜೆಕ್ಟ್ ನಿಮ್ಗೆ ಯಾರೂ ಕೊಡೋದಿಲ್ಲ ಈ ಪ್ರೈಸಲ್ಲಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ವೈಸ್ 1 ಗ್ರೋ ವಿದಿನ್ ಯುವರ್ ಕರೆಂಟ್ ಸಿಚುವೇಶನ್. ಸ್ಟಾರ್ ಆನ್ಸೆಸ್ಟರ್. ಸೊ ಇದು ಏಂಜಲ್ ಗೈಡೆನ್ಸ್ ಆಗಿರುತ್ತೆ ಅಥವಾ ಏಂಜಲ್ದು ಆನ್ಸರ್ ಆಗಿರುತ್ತೆ. ಲಾಸ್ಟಲ್ಲಿ ನೋಡ್ತೀನಿ ಇದನ್ನು. ಪೈಲ್ ನಂಬರ್ 3 ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮಗೆ ಹಿಡನ್ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಹೇಗೆ ಅಂತಂದರೆ, ನಾನು ನಿನಗೊಂದು ಚಾನ್ಸ್ ಕೊಡ್ತೀನಿ, ನೀನು ಈ ಕೆಲಸ ಮಾಡು, ಆದರೆ ನನ್ನ ಹೆಸರು ಹೊರಗಡೆ ಎಲ್ಲೂ ಬರಬಾರ್ದು. ನಾನು ನಿನಗೇನೋ ಒಂದು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ನೀನೆಲ್ಲೂ ಹೇಳಬಾರ್ದು, ಅಥವಾ ನಾನು ನಿನಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಬಾರ್ದು. ಈ ಥರ ನಿಮಗೊಂದು ಹಿಡನ್ ಒಂದು ಅವಕಾಶ ಸಿಗ್ತಾ ಇದೆ. ಯಾರೋ ಒಬ್ಬರು ವ್ಯಕ್ತಿ ನಿಮಗೆ ಸಹಾಯ ಮಾಡುವಂಥದ್ದಿದೆ. ಇದು ಪರ್ಸ್ನಲಿ ಪ್ರೊಫೆಷ್ನಲಿನೂ ಆಗಿರಬಹುದು. ಇಲ್ಲೂ ಅದೇ ಬರ್ತಾ ಇದೆ, ಇಲ್ಲೂ ಅದೇ ಬರ್ತಾ ಇದೆ. ನೆಕ್ಸ್ಟ್ 6 ಮಂತಲ್ಲಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗ್ತಿದೆ. ಹೆಲ್ತ್ ವೈಸ್ ಗುಡ್ ಹೆಲ್ತ್ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಗೋಯಿಂಗ್ ವಿತ್ ದ ಫ್ಲೋ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಯಾವುದಾದ್ರೂ ಒಂದು ದೇವರನ್ನ ಅಥವಾ ದೇವಿನ ನೀವು ತುಂಬ ಆರಾಧನೆ ಮಾಡಿದ್ದು ಅಥವಾ ಹರಕೆ ಏನಾದರೂ ನೀವು ತೀರಿಸೋದು ಇರಬಹುದು. ಅದು ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ, ಇನ್ನೂ ಹರಕೆ ತೀರಿಸಿಲ್ಲ. ಸೊ ಅದನ್ನು ದಯವಿಟ್ಟು ಹೋಗಿ ತೀರಿಸಿ ಅನ್ನುವಂಥ ಮೆಸೇಜ್ ಇದೆ. ಕ್ವೀನ್ ಆಫ್ ಕಪ್ಪಿಂದ ಇದು ಬರ್ತಾ ಇರೋವಂಥದ್ದು. ಗೋಯಿಂಗ್ ವಿತ್ ದ ಫ್ಲೋ ಏನು ಅಂತಂದರೆ,
ತುಂಬ ಬ್ಯುಸಿ ಆಗ್ತಾಯಿದ್ದೀರಾ 6 ಮಂತ್, ತುಂಬ ಕೆಲಸಗಳು, ಅಥವಾ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡುವಂಥದ್ದು, ಅಥವಾ ಡಬಲ್ ತ್ರಿಬಲ್ ಇನ್ಕಮ್ ಜನ್ರೇಟ್ ಮಾಡೋಷ್ಟು ನೀವು ವೆಲ್ದಿ ಪರ್ಸನ್ ಆಗ್ತಿದ್ದೀರಾ. ಇದು 5 ಆಫ್ ಕಪ್ಸ್ ಆ್ಯಕ್ಚುಲಿ ನೆಗೆಟಿವ್ ಕಾರ್ಡ್. ದ ಮಿಷರ್ ಅಂತ ಇದೆಯಲ್ಲ, ಇದು ಆ್ಯಕ್ಚುಲಿ ನೆಗೆಟಿವ್ ಕಾರ್ಡ್. ನೀವು ಇದನ್ನು ನೋಡೋದಾದರೆ, ಅಂದರೆ ಇವ್ರ ಫೇಸ್ ನೋಡಿ ಎಷ್ಟು ಸ್ಯಾಡ್ ಆಗಿದೆ, ಇವ್ರ ಫೇಸು ನೋಡಿ ಎಷ್ಟು ಸ್ಯಾಡ್ ಆಗಿದೆ. ಗೋಯಿಂಗ್ ವಿತ್ ದ ಫ್ಲೋ ಅಲ್ಲಿ ಆ ಫೇಸ್ಗೆ ಕಣ್ಣು ಮೂಗುಬಾಯಿ ಏನು ತೋರಿಸಿಲ್ಲ ಅವರು. ಇದರಲ್ಲೂ ಅಷ್ಟೇ ಇವರು ವಯಸ್ಸಾಗಿರೋ ಮುಖ ಇದೆ, ಇಲ್ಲಿ ಕಾಗೆ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ ಸ್ಯಾಡ್ ಅನ್ನೋವಂಥದ್ದು. ಅಂದರೆ ಎಷ್ಟೊಂದು ಸತಿ ಏನು ಗೊತ್ತಾ, ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮಲ್ಲಿರುವಂತಹ ಎಬಿಲಿಟಿ ಅಥವಾ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನು ಶೇರ್ ಮಾಡೋಕ್ಕೆ ಹೋದಾಗ ಯಾರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ಅಥವಾ ನಿಮ್ಮನ್ನು ಜಡ್ಜ್ ಮಾಡಿರ್ತಾರೆ, ಅಥವಾ ನಿಮ್ಮನ್ನು ದೂರ ತಳ್ಳಿರ್ತಾರೆ, ಅಥವಾ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಇದಕ್ಕೊಂದು ಕಥೆನೇ ಇದೆ. ಏನಂತಂದರೆ ಒಂದು ಸತಿ ಪಾಳು ಬಿದ್ದಿರೋ ಮನೆ, ಹೆಂಚಿಲ್ಲದೆ ಇರೋ ಮನೆ ಮೇಲೆ ಒಂದು ಪಕ್ಷಿ ಹೋಗಿ ಕುತ್ಕೊಂಡಿತ್ತಂತೆ. ಅದು ಯಾವತ್ತೂ ಹಾರಕ್ಕೆ ಟ್ರೈಯೇ ಮಾಡಿರೋದಿಲ್ಲ. ಆ ಪಕ್ಷಿ ಅಳ್ತಾ ಇತ್ತಂತೆ, ಅಳ್ಕೊಂಡು ಹೇಳ್ತಾ ಇತ್ತಂತೆ, ನನಗೆ ಹಿಂದು ಮುಂದೆ ಯಾರೂ ಇಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ, ನನಗೇನೂ ಬರೋದಿಲ್ಲ, ನಾನು ಏನು ಮಾಡಲಿ ಅಂತ ಅಳ್ತಾ ಇತ್ತಂತೆ. ಆವಾಗ ಹಂಚಿಲ್ದೇ ಇರೋ ಮನೆ ಹೇಳ್ತಂತೆ, ಅಯ್ಯೋ ಮೂರ್ಖ, ಸೂರಿಲ್ದೇ ಇರೋ ಮನೆ ನಾನು, ಅಂಥದ್ರಲ್ಲಿ ನಾನೇ ನಿನಗೆ ಹೆಗಲು ಕೊಟ್ಟಿದ್ದೀನಿ, ರೆಕ್ಕೆ ಇರೋ ನೀನು ಆಕಾಶವನ್ನು ಹಾರಬಲ್ಲೆ, ಮುಟ್ಟಬಲ್ಲೆ, ಒಂದು ಸತಿ ಪ್ರಯತ್ನ ಮಾಡಿ ನೋಡು ಅಂತ ಹೇಳ್ತಂತೆ. ಆವಾಗ ಆ ಪಕ್ಷಿ ಹಾರೋದಕ್ಕೆ ಪ್ರಯತ್ನ ಪಡೋದಕ್ಕೆ ಶುರುವಾಯ್ತಂತೆ. ಎಷ್ಟೊಂದು ಸತಿ ನಮಗೆ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ, ನಮ್ಮ ಜೊತೆಗೆ ಯಾರೋ ಇದ್ದಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡೋದು, ಅಥವಾ ನಿಮ್ಮಲ್ಲಿರುವಂತಹ ಶಕ್ತಿನ ನೀವು ಐಡೆಂಟಿಫೈಯೇ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಯು ಆರ್ ಆಲ್ವೇಸ್ ಡಿಪೆಂಡ್ ಆನ್ ಅದರ್ಸ್. ಯಾವಾಗಲೂ ಯಾರಾದರೂ ಏನಾದರೂ ಹೇಳಬೇಕು, ಯಾರಾದರೂ ಏನಾದರೂ ಹೆಲ್ಪ್ ಮಾಡಬೇಕು, ಯಾರಾದರೂ ಮುಂದೆ ಬರಬೇಕು, ಯಾರಾದರೂ ಸಹಾಯ ಮಾಡಬೇಕು ಅನ್ನೋದನ್ನು ಬಿಟ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಡೆವಲಪ್ಮೆಂಟಿಗೆ ಏನು ಬೇಕು. ಬಿಕಾಸ್ ಯು ಆರ್ ಅ ಸ್ಟಾರ್ ಸೀಡ್. ಇಲ್ಲಿ ಮೆಟಾಟ್ರಾನ್ ಗ್ರಿಡ್ ಯೂಸ್ ಮಾಡಿ, ಅಂದರೆ ನೀವು ಚೂಸ್ ಮಾಡಿರಬಹುದು, ಅಥವಾ ಡೇಟ್ ಆಫ್ ಬರ್ತ್ ಪ್ರಕಾರನಾದರೂ ಬಂದಿರಬಹುದು. ಬಿಕಾಸ್ ಸ್ಟಾರ್ ಕಾರ್ಡ್ ಬಂದಿದೆ ಇಲ್ಲಿ, ಸ್ಟಾರ್ ಆ್ಯನ್ಸಿಸ್ಟರ್. ನಿಮ್ಮ ಆ್ಯನ್ಸಿಸ್ಟರ್ಸಲ್ಲಿ ಯಾರೊಬ್ಬರು ಸ್ಟಾರ್ ಸೀಡ್ಸ್ ಇದ್ದಾರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಈ ವಿಷಯದಲ್ಲಿ. ಅಂದರೆ ನೀನು ಗ್ರೋತ್ ಆಗೋದ್ರಲ್ಲಿ, ಆಮೇಲೆ ನಿನ್ನ ಬದಲಾವಣೆಗೆ ಅಥವಾ ಪರಿವರ್ತನೆಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಆ್ಯಂಡ್ ಕಾಗೆ ಅನ್ನೋವಂಥದ್ದು ನೀವು ನೋಡಿರ್ಬೋದು. ಕಾಗೆಗೆ ಆ್ಯಕ್ಚುಲಿ ಒಂದೇ ಕಣ್ಣು ಕಾಣುವಂಥದ್ದು, ಬಟ್ ಅದು ಪಿಂಡ ಇಟ್ಟಾಗ ಕಾಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಮೇ ಬಿ ನಿಮ್ಮ ಫ್ಯಾಮಿಲಿಗೆ ನೀವು ಅಷ್ಟು ಇಂಪಾರ್ಟೆಂಟ್ ಇಲ್ದಲೇ ಇರಬಹುದು, ಅಥವಾ ಆ ಗುಂಪಲ್ಲಿ ನೀವು ಇಂಪಾರ್ಟೆಂಟ್ ಇಲ್ದಲೇ ಇರಬಹುದು, ಬಟ್ ಯು ಹ್ಯಾವ್ ಸಚ್ ಎನ್ ಬ್ಯೂಟಿಫುಲ್ ಎಬಿಲಿಟಿ ನಿಮ್ಮೊಳಗಿದೆ. ದಯವಿಟ್ಟು ಅದನ್ನು ಐಡೆಂಟಿಫೈ ಮಾಡಿ. ನೆಕ್ಸ್ಟ್ 6 ಮಂತಲ್ಲಿ ಅದು ಫ್ರೂಷನ್ ಆಗುತ್ತೆ. ಇನ್ನೂ ಇದನ್ನು ನೋಡಿ ನಿಮಗೆ 6 ಮಂತ್ ಟೈಮ್ ಇದೆ ಅಂತ ವೆಯ್ಟ್ ಮಾಡಬೇಡಿ. ಈ ರೀಡಿಂಗ್ ನೋಡಿದ ತಕ್ಷಣ ಅದು ಏನು ಅಂತ ಐಡೆಂಟಿಫೈ ಮಾಡಿ. ಇಲ್ಲ ಅಂದರೆ ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಐ ವಿಲ್ ಗೈಡ್ ಯು ಏನು ಮಾಡ್ಬೋದು ಅಂತ, ಏನು ಬದಲಾವಣೆ ತರ್ಬೋದು ಅಂತ. ಬಿಕಾಸ್ ಒಂದು ಜನರಲ್ ರೀಡಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ಇದಕ್ಕೆ ನಿಮ್ಮ ಏಂಜಲ್ಸ್ ಕಾರ್ಡ್ ಏನು ಹೇಳ್ತಿದೆ, ಯು ಆರ್ ರೆಡಿ. ಯು ಆರ್ ಆಲ್ರೆಡಿ ರೆಡಿ ಆಗಿದ್ದೀರಾ. ನಿಮ್ಮ ಹತ್ರ ಆಪರ್ಚುನಿಟೀಸ್ ಹುಡುಕೊಂಡು ಬರ್ತಾ ಇದೆ, ದಯವಿಟ್ಟು ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ ಅನ್ನೋ ಮೆಸೇಜ್ ಇದೆ. ಸಕ್ಸಸ್ ಈಸ್ ಯುವರ್ಸ್. ವೆರಿ ಬ್ಯೂಟಿಫುಲ್. ಪಾಯಿಂಟ್ ನಂಬರ್ 3, ಸಕ್ಸಸ್ ಅನ್ನೋವಂಥದ್ದು ನಿಮಗೆ ನೆಕ್ಸ್ಟ್ 6 ಮಂತಲ್ಲಿ ಗ್ಯಾರಂಟಿಯಾಗಿ ಸಿಗ್ತಾ ಇದೆ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.